ಇನ್ನು ಕರಾವಳಿಯಲ್ಲಿ ಮಳೆ ಇಲ್ಲದಿದ್ರೂ ಕೂಡ ಕಡಲ್ಕೊರೆತದ ಭೀತಿ ಎದುರಾಗಿದೆ. ಮಂಗಳೂರಿನ ಬೈಕಂಪಾಡಿ ಮೀನಕಳಿಯ ಭಾಗದಲ್ಲಿ ಆತಂಕ. ಕಡಲ್ಕೊರೆತ ತಡೆಗೆ ಮಣ್ಣಿನ ಬ್ಯಾಗ್ಗಳನ್ನು ಅಳವಡಿಕೆ ಮಾಡಲಾಗಿದೆ. ಕಳೆದ ಬಾರಿ ಸಮುದ್ರ ತೀರದ ಮನೆಗಳಿಗೆ ಹಾನಿಯಾಗಿತ್ತು. ಈ ಬಾರಿ ಆ ಹಾನಿಯನ್ನ ತಪ್ಪಿಸುವುದಕ್ಕೋಸ್ಕರ ಕಡಲ ತೀರದಲ್ಲಿ ಮುಂಜಾಗ್ರತೆಯನ್ನ ವಹಿಸಲಾಗಿದೆ. ಸಮುದ್ರ ತೀರದಲ್ಲಿ ಮರಳು ತುಂಬಿಸಿದ ಬ್ಯಾಗ್ಗಳನ್ನು ಇಡಲಾಗಿದೆ. ಕಡಲ ತೀರದುದ್ದಕ್ಕೂ ಕೂಡ ಸ್ಯಾಂಡ್ ಬ್ಯಾಗ್ಗಳನ್ನು ಜೋಡಿಸಲಾಗಿದೆ, ಗಮನಿಸ್ತಾ ಇದ್ದೀರಿ. ಆದರೆ ಅವೈಜ್ಞಾನಿಕವಾಗಿ ಸ್ಯಾಂಡ್ ಬ್ಯಾಗ್ ಅನ್ನ ಇರಿಸಿ ತೇಪೆ ಕಾರ್ಯವನ್ನ ಮಾಡಿದ್ದಾರೆ ಅನ್ನೋ ಆರೋಪ. ಅಲೆಗಳ ರಭಸಕ್ಕೆ ಮರಳು ಸಮುದ್ರ ಪಾಲಾಗುವ ಸಾಧ್ಯತೆ ಇದೆ. ಏನು ಅಪಾಯ ಆಗಬಾರದು ಅಂತ ಹೇಳಿ ಮುಂಜಾಗ್ರತೆಯನ್ನ ವಹಿಸಿ ಇಲ್ಲಿ ಸ್ಯಾಂಡ್ ಬ್ಯಾಗ್ಗಳನ್ನು ಇರಿಸಲಾಗಿದೆಯೋ ಆ ಉದ್ದೇಶ ಖಂಡಿತ ಈಡೇರೋದಿಲ್ಲ. ಯಾಕಂದ್ರೆ ಅವೈಜ್ಞಾನಿಕವಾಗಿ ಅಲ್ಲಿ ಸ್ಯಾಂಡ್ ಬ್ಯಾಗ್ಗಳನ್ನು ಇರಿಸಲಾಗಿದೆ ಅನ್ನೋ ಆರೋಪವನ್ನ ಸ್ಥಳೀಯರು ಮಾಡ್ತಿದ್ದಾರೆ. ನಮ್ಮ ಪ್ರತಿನಿಧಿ ಅಶೋಕ್ ಪೂಜಾರಿ ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ನೋಡೋಣ. ರಾಜ್ಯ ಕರಾವಳಿಗೆ ಮುಂಗಾರು ಎಂಟ್ರಿ ಆದರೂ ಕೂಡ ಮಳೆ ಇನ್ನೂ ಕೂಡ ಬಿರುಸನ್ನು ಪಡೆದುಕೊಂಡಿಲ್ಲ. ಆದರೆ ಕಡಲು ರಫ್ ಆಗಿರುವ ಕಾರಣಕ್ಕಾಗಿ ಕಡಲ್ ಕೊರೆತ ಉಂಟಾಗುವಂಥ ಆತಂಕ ಎದುರಾಗಿದೆ. ಹೀಗಾಗಿ ಎಲ್ಲೆಲ್ಲಿ ಕಡಲ್ ಕೊರೆತ ಉಂಟಾಗುತ್ತೆ, ಸೊ ಆ ಸ್ಥಳಗಳಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಸ್ಯಾಂಡ್ ಬ್ಯಾಗ್ ಇರಿಸುವಂಥ ಕೆಲಸವನ್ನು ಮಾಡಲಾಗ್ತಿದೆ. ನಾನೀಗ ಮಂಗಳೂರಿನ ಮೀನಕಳಿ ಎನ್ನುವಂಥ ಸಮುದ್ರ ತೀರದಲ್ಲಿದ್ದೇನೆ. ನೀವು ಗಮನಿಸ್ಬೋದು, ಇದು ಮಂಗಳೂರು ನಗರ ಹೊರವಲಯದ ಮೀನಕಳಿ ಎನ್ನುವಂಥ ಕಡಲ ತೀರ. ಇಲ್ಲಿ ಗಮನಿಸ್ಬೋದು, ಇಲ್ಲಿ ಒಂದು ಕಡೆ ಸಮುದ್ರ ಇದೆ, ಸಮುದ್ರ ಪಕ್ಕದಲ್ಲೇ ಮೀನುಗಾರರ ಮನೆಗಳು ಇದೆ. ಸೊ ಪ್ರತಿ ಬಾರಿಯೂ ಕೂಡ ಈ ಭಾಗದಲ್ಲಿ ಕಡಲ್ ಕೊರೆತ ಸಮಸ್ಯೆ ಸಾಮಾನ್ಯ ಆಗಿರುವಂಥದ್ದು. ಅಂದರೆ ಮಳೆಗಾಲ ಆರಂಭ ಆಗ್ತಿದ್ದಂತೆ ಕಡಲು ರಫ್ ಆಗುತ್ತೆ. ರಫ್ ಆದಂಥ ಕಡಲಿನಲ್ಲಿ ಆ ಬೃಹದಾದಂಥ ಅಲೆಗಳು ಬಂದು ಇಲ್ಲಿ ದಡಕ್ಕೆ ಬಂದು ಅಪ್ಪಳಿಸುತ್ತೆ. ನೀವು ಗಮನಿಸ್ಬೋದು, ಈಗ ಸದ್ಯಕ್ಕೆ ಮಳೆಯ ಪ್ರಮಾಣ ಕಡಿಮೆ ಇದೆ. ಇನ್ನೂ ಮುಂಗಾರು ಎಂಟ್ರಿ ಆದರೂ ಕೂಡ ಅಷ್ಟೊಂದು ಬಿರುಸು ಪಡೆದಿಲ್ಲ. ಆದರೆ ಈಗ ಸಮುದ್ರ ಏನು ಇಲ್ಲಿ ಕಾಣಿಸ್ತಿದೆ, ಸೊ ಸಮುದ್ರ ಹಿಂದೆ ಇದ್ದಂತೆ ಕಾಣಿಸ್ತಿದೆ. ಆದರೆ ಮಳೆ ಇನ್ನಷ್ಟು ಹೆಚ್ಚಾದಂಥ ಟೈಮಲ್ಲಿ ಈ ಸಮುದ್ರದ ಅಲೆಗಳು ಮತ್ತೆ ಮುಂದೆ ಬರುತ್ತೆ. ಸೊ ಮುಂದೆ ಬಂದಂಥ ಸಂದರ್ಭದಲ್ಲಿ ಈ ಏನು ಮೀನುಗಾರರ ಮನೆಗಳೇನಿದೆ ತೀರೋದುದ್ದಕ್ಕೂ, ಸೊ ಇಲ್ಲಿಗೆ ಬಂದು ಅಪ್ಪಳಿಸುತ್ತೆ. ಪ್ರತಿ ಬಾರಿಯೂ ಕೂಡ ಈ ಭಾಗದಲ್ಲಿ ಕಡಲ್ ಕೊರೆತ ಸಮಸ್ಯೆ ಇದೆ. ಹೀಗಾಗಿ ಮುನ್ನೆಚ್ಚರಿಕೆ ಕ್ರಮವಾಗಿ, ಅಂದರೆ ಮುಂದಿನ ದಿನಗಳಲ್ಲಿ ಕಡಲ್ ಕೊರೆತ ಆಗಬಾರ್ದು ಎನ್ನುವಂಥ ನಿಟ್ಟಿನಲ್ಲಿ ಇಲ್ಲಿ ಸ್ಯಾಂಡ್ ಬ್ಯಾಗನ್ನು ಇರಿಸುವಂಥ ಕೆಲಸವನ್ನು ಮಾಡಲಾಗ್ತದೆ. ಅಂದರೆ ಈ ಸ್ಯಾಂಡ್ ಬ್ಯಾಗ್ ಭಾಳಷ್ಟು ದೊಡ್ಡದಾದಂಥ ಬೃಹದಾದಂಥ ಸ್ಯಾಂಡ್ ಬ್ಯಾಗ್ಗಳನ್ನು ಕಿಲೋಮೀಟರ್ ಗಟ್ಟಲೆ, ಅಂದರೆ ತೀರದುದ್ದಕ್ಕೂ ಕೂಡ ಇರಿಸಲಾಗಿದೆ. ಇಲ್ಲಿ ಗಮನಿಸ್ಬೋದು, ಈ ಸ್ಯಾಂಡ್ ಬ್ಯಾಗನ್ನು ಇಡುವಂಥ ಪ್ರಕ್ರಿಯೆ ಹೇಗಿರುತ್ತೆ ಅಂತಂದರೆ, ಬೇರೆ ಭಾಗದಿಂದ ಸ್ಯಾಂಡನ್ನು ತುಂಬಿಸ್ಕೊಂಡು ಬಂದು ಈ ಸ್ಯಾಂಡ್ ಬ್ಯಾಗನ್ನು ಇಡುವಂಥ ಕೆಲಸವನ್ನು ಮಾಡಬೇಕಾಗಿದೆ. ಆದರೆ ಇಲ್ಲಿ ಏನು ಮಾಡ್ತಿದ್ದಾರೆ ಅಂತಂದರೆ, ಸಮುದ್ರದ ಈ ಹೊಯ್ಗೆ ಏನಿದೆ, ಇದೇ ಹೊಯ್ಗೆಯನ್ನು ಆ ಬ್ಯಾಗ್ಗೆ ತುಂಬಿಸಿ ಇಡುವಂಥ ಕೆಲಸವನ್ನು ಮಾಡಲಾಗ್ತದೆ. ಇಲ್ಲಿ ಗಮನಿಸ್ಬೋದು, JCB ಯಂತ್ರದ ಸಹಾಯದಿಂದ ಇಲ್ಲಿ ಏನು ಸಮುದ್ರದ ಮರಳು ಏನಿದೆ ಅದನ್ನೇ ತುಂಬಿಸಿ ಆ ಗೋಣಿಗೆ ತುಂಬಿಸುವಂಥ ಕೆಲಸವನ್ನು ಮಾಡಲಾಗ್ತದೆ. ಇದರಿಂದಾಗಿ ಏನಾಗುತ್ತೆ, ಈ ಭಾಗದಲ್ಲಿ ಕೃತಕವಾದಂಥ ಕೊರೆತ ಉಂಟಾಗುತ್ತೆ. ಇಲ್ಲಿ ಆಲ್ರೆಡಿ ಗುಂಡಿ ಆಗಿರೋದ್ರಿಂದಾಗಿ ಮತ್ತೆ ಸಮುದ್ರದ ಬೃಹದಾದಂಥ ಅಲೆಗಳು ಬಂದಂಥ ಟೈಮಲ್ಲಿ ಇಲ್ಲಿ ಕೊರೆತ ಇನ್ನಷ್ಟು ಹೆಚ್ಚಾಗುತ್ತೆ. ಸೊ ಹೀಗಾಗಿ ಇದು ಅವೈಜ್ಞಾನಿಕ ಎನ್ನುವಂಥ ಮಾತುಗಳು ಕೂಡ ಇದೆ. ಹೀಗಾಗಿ ಈ ಏನು ಸ್ಯಾಂಡ್ ಬ್ಯಾಗ್ ಇಡುವಂಥ ಪ್ರಕ್ರಿಯೆ ಇದೆ, ಇದನ್ನು ವೈಜ್ಞಾನಿಕವಾಗಿ ಮಾಡಿದರೆ ಅದು ಅನುಕೂಲ ಆಗುತ್ತೆ ಎನ್ನುವಂಥದ್ದನ್ನು ಕೂಡ ಇಲ್ಲ ಮೀನುಗಾರರ ಅಭಿಪ್ರಾಯ. ಸೊ ಗಮನಿಸ್ಬೋದು, ಈ ಭಾಗದಲ್ಲಿ ಸಾಕಷ್ಟು ಮನೆ ಇದೆ, ಸುಮಾರು 100ಕ್ಕೂ ಹೆಚ್ಚು ಮನೆ ಈ ಭಾಗದಲ್ಲಿದೆ. ಸೊ ಹೀಗಾಗಿ ಇನ್ನೂ ಮಳೆ ಇನ್ನಷ್ಟು ಹೆಚ್ಚಾದಂಥ ಟೈಮಲ್ಲಿ ಆ ಸಮುದ್ರದ ಬೃಹದಾದಂಥ ಅಲೆಗಳು ಬಂದು ಇಲ್ಲೇ ಬಂದು ಅಪ್ಪಳಿಸುತ್ತೆ. ಸೊ ಈಗ ಆಗಬಾರ್ದು ಎನ್ನುವಂಥ ನಿಟ್ಟಿನಲ್ಲಿ ಈಗ ಸದ್ಯಕ್ಕೆ ಈ ರೀತಿಯಾಗಿ ಕಡಲ್ ಕೊರೆತ ಉಂಟಾಗುವಂಥ ಪ್ರದೇಶಗಳಲ್ಲಿ ಸ್ಯಾಂಡ್ ಬ್ಯಾಗ್ ಇರಿಸುವಂಥ ಕೆಲಸವನ್ನು ಮಾಡಲಾಗ್ತದೆ. ಕ್ಯಾಮ್ರಾ ಪರ್ಸನ್ ವಿಲ್ಫೇಜ್ ಜೊತೆ ಅಶೋಕ್, TV9 ಮಂಗಳೂರು.